ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ. ಈವ್ನಿಂಗ್ ಸ್ನ್ಯಾಕ್ಸಿಗೋಸ್ಕರ ಒಂದು ಪನ್ನೀರಲ್ಲಿ ಏನಾದರೂ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಸ್ಯಾಟರ್ಡೇಸ್ ಯೂಶ್ವಲಿ ನಾನು ಮದುವೆಗಿಂತ ಮುಂಚೆ ನಾನ್ ವೆಜ್ನ ಯಾವತ್ತೂ ತಿಂತಾ ಇರಲಿಲ್ಲ. ಬಟ್ ಆಫ್ಟರ್ ಮ್ಯಾರೇಜು ಇಲ್ಲಿ ಮಲೆನಾಡಲ್ಲಿ ಯಾವ ಡೇಸು ನಾನ್ ವೆಜ್ ತಿನ್ನಬಾರ್ದು ಅಂತ ಆ ಥರ ಪದ್ಧತಿ ಇಲ್ಲ. ಸೊ ಎಲ್ಲ ದಿನವೂ ತಿಂತಾಯಿದ್ವಿ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡಬೇಕು ಇನ್ಮೇಲೆ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಮೊದಲಿಗೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು, ಅದಾದಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ. ನೆಕ್ಸ್ಟು ಸಾಲ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ನೆಕ್ಸ್ಟು ಗರಂ ಮಸಾಲ. ಇದಿಷ್ಟೇ ಐಟಮ್ಸು. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ತಿಕ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು. ತುಂಬಾ ಲಿಕ್ವಿಡಾಗಿ ಅದು ಆಗಬಾರ್ದು. ಸೊ ಪನ್ನೀರಿಗೆ ಅದು ಅಂಟಲ್ಲ, ಆಮೇಲೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಸ್ವಲ್ಪ ತಿಕ್ಕಾಗಿಯೇ ಪೇಸ್ಟ್ನ ರೆಡಿ ಮಾಡ್ಕೊಂಬಿಟ್ಟು ಆ ಕ್ಯೂಬ್ಸ್ನೆಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ 10 ಮಿನಿಟ್ಸ್ ಸಾಕು. 10 ಮಿನಿಟ್ಸ್ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಪನ್ನೀರನ್ನ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟು ನೆಕ್ಸ್ಟು ಟೀನು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ತುಂಬ ದಿನ ಆಗಿದೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿಲ್ಲ ಯೂಟ್ಯೂಬಲ್ಲಿ, ಡ್ಯೂ ಟು ಮೆನಿ ರೀಸನ್ಸ್. ಸೊ ಇನ್ಮೇಲೆ ನಾನು ಒಂದು ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನಗೆ ಮೆಮೊರಬಲ್ ಆಗಿಯೂ ಇರುತ್ತೆ. ನನಗಿಷ್ಟ ಕೂಡ ಇದೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡಿ ಹಾಕೋದು ಕೂಡ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿಯೂ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ದಿನ ನಾನು ಕರೆಕ್ಟಾಗಿ ವೀಡಿಯೋ ಮಾಡಿ ಹಾಕಿಲ್ಲ, ಅದಕ್ಕೆ ಸಾರಿ. ಇನ್ಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಟೀನೂ ರೆಡಿ ಆಗ್ತಾಯಿತ್ತು. ನಾನಿಲ್ಲಿ ಶುಗರ್ ಹಾಕಿಲ್ಲ, ಟೀಗೆ ಜಾಗ್ರಿ ಪೌಡ್ರ್ ಹಾಕಿದ್ದೀನಿ, ಬೆಲ್ಲದ ಪುಡಿ. ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ. ಸ್ವಲ್ಪ ಹೆಲ್ದಿ ವರ್ಷನ್ ಮಾಡ್ಕೊಳ್ಳೋಣ ಎಲ್ಲದನ್ನು ಅಂತ ಇನ್ಮೇಲೆ ಡಿಸೈಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಮ್ಯಾರಿನೇಟ್ ಆಗಿದ್ದಿದ್ದು ಪನ್ನೀರ್ನೆಲ್ಲ ಹಾಕ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಪನ್ನೀರ್ ತವಾ ಫ್ರೈ ರೆಡಿಯಾಗೋಗುತ್ತೆ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಕಬಾಬ್ ಥರನೇ ಇದೆ ಅಂತ ಅನಿಸುತ್ತೆ. ಅವ್ರಿಗೆ ಒಟ್ಟು ಎಲ್ಲದನ್ನು ಚಿಕನ್ನು ಮಟನ್ನು ಒಟ್ಟು ನಾನ್ ವೆಜ್ಜೇ ಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇರಬೇಕು ಅಂತ ಇದನ್ನು ಮಾಡಿದೆ. ಅವರು ಅದನ್ನು ಇಷ್ಟಪಟ್ಟು ತಿಂದರು. ಸೇಮ್ ಕಬಾಬ್ ಥರನೇ ಇದೆ ಅಂತ ಅಂದರು. ನನಗೂ ಖುಷಿಯಾಯಿತು. ನಾನ್ ವೆಜ್ ತಿಂತಿದ್ದೀನಿ ಅಂತಲೂ ಅನಿಸಿದೆ ಅವರಿಗೆ. ವೆಜ್ ಕೂಡ ಮಾಡಿ ಕೊಟ್ಟಂಗಾಯಿತು ನನಗೆ. ಅದರಲ್ಲೂ ಸ್ಯಾಟರ್ಡೇಸ್ ಇನ್ಮೇಲೆ ನಾನು ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಾಗಿತ್ತು. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಮಾಡಿ ತಿಂದು ಟೇಸ್ಟ್ ಹೇಳಿ ಹೇಗಿತ್ತು ಅಂತ. ನನಗಂತೂ ಇಷ್ಟ ಆಯಿತು, ಚೆನ್ನಾಗಿತ್ತು. ಸೊ ಹಿಯರ್ ಇಟ್ ಈಸ್ ಟೇಸ್ಟಿ ಡಿಲಿಷಿಯಸ್ ಪನ್ನೀರ್ ತವಾ ಫ್ರೈ ರೆಡಿ ಆಗೋಯಿತು. ಅದನ್ನು ಮಯೋನೀಸ್ ಮತ್ತು ಕೆಚಪ್ ಜೊತೆ ತಿಂದರೆ ಸೂಪರಾಗಿತ್ತು. ಸೊ ನೆಕ್ಸ್ಟು ನೈಟು ಐ ಥಿಂಕ್ ಆಲ್ಮೋಸ್ಟ್ 8:30 9 o'clock ಅರೌಂಡ್ ಆಗಿತ್ತು. ನನ್ನ ಹಸ್ಬೆಂಡು ಕಾಫಿ ಕ್ಯೂರಿಂಗಿಗೆ ಹೋಗಿ ಬರೋಣ ಬಾ ಅಂತ ಕರ್ಕೊಂಡೋದ್ರು. ಅವ್ರದ್ದು ಸ್ವಲ್ಪ ಕಾಫಿ ಓಟಿ ಚೆಕ್ ಮಾಡೋದಕ್ಕೆ ಕೊಟ್ಟಿದ್ರಂತೆ. ಸೊ ಕಾಫಿ ಎಲ್ಲ ನಾವು ಅಲ್ಲೇ ಅವರು ಕೊಡೋದು ಬಿಸ್ನೆಸ್ದು. ಸೊ SLR ಕಾಫಿ ಕ್ಯೂರಿಂಗಿಗೆ ಹೋಗಿ ಓಟಿ ಚೆಕ್ ಮಾಡಿಸ್ಕೊಂಡು ನಾವು ಆಲ್ಮೋಸ್ಟ್ 9:30 ಆಗಿತ್ತು ಅನಿಸುತ್ತೆ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ಆರಾಮ್ ನಿದ್ದೆ ಮಾಡಿದ್ವಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.